ನಿನ್ನ ಚರಿತ್ರೆ ನಾನಿನ್ನ ಬಿಚ್ಚಿಲ್ಲ. ನಿಮ್ಮ ಅಣ್ಣ ತಮ್ಮಂದಿರ ಆಸ್ತಿ ಪಟ್ಟಿನ ನಾನು ಬಿಚ್ಚಿಲ್ಲ. ನಿನ್ಗೆ ಎಲ್ಲಿಂದ ಬಂದು ನಾನಿನ್ನ ಬಿಚ್ಚಿಲ್ಲ. ಬಿಜೆಪಿಯ ಸ್ನೇಹಿತರು ನಾನು ಯಾವನೊಬ್ಬ ಚೆಂಡು ಗವರ್ನರ್ ಅರ್ಜಿ ಕೊಟ್ಟ ಏನೇನು ಮಾತು ಬಂತು ಎಲ್ಲ ಪ್ರೂವ್ ಆಗಿದೆ. ಈಗ ನಾನು ಅದನ್ನ ಚರ್ಚೆ ಮಾಡಲು ಹೋಗುವುದಿಲ್ಲ. ಆದರೆ ಇವತ್ತು ಈ ಭ್ರಷ್ಟ ಬಿಜೆಪಿ ವಿರುದ್ಧ, ಈ ಭ್ರಷ್ಟ ಜನತಾದಳದ ವಿರುದ್ಧ ಹೋರಾಟವನ್ನು ಮಾಡಿ ಮತ್ತೆ 2028ರಲ್ಲಿ ನಿಮ್ಮ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಅದನ್ನು ಇವತ್ತು ಈ ದೇಶದಲ್ಲಿ ಜನರ ಆಕ್ರೋಶ ತುಂಬಿಕೊಳ್ಳುತ್ತಾ ಇದೆ. ಎಲ್ಲ ಬೇಡಿಕೆಯಿಂದ ಜನತೆ ಒಂದಿನೇನು ಮಾತಾಡ್ತಾ ಇಲ್ಲ. ಈಗ ಬಿಜೆಪಿಯವರು ₹2 ಮಾಡೋದಲ್ಲ. ಈಗ ನಮ್ಮ ಮುಖಂಡರೆಲ್ಲ ಎಂ.ಬಿ. ಪಾಟೀಲ್ ಈಗ ಹೇಳಿದ್ರಲ್ಲ, ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದ್ರೂ ಕೂಡ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದೀರಿ ಅಂತಲ್ಲ. ಬಿಜೆಪಿಯವರು ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಮಾತಾಡ್ತಾ ಇಲ್ಲ? ನೀವು ಬಗ್ಗೆ ನೀವೆಲ್ಲ ಮಾತಾಡಬೇಕು. ಇವತ್ತು ನಾನು ವೇದಿಕೆ ಇರುವಂತ ಎಲ್ಲ ಶಾಸಕರಿಗೆ ಎಲ್ಲ ಕೇಳ್ಕೊಳ್ತೇವ, ಎಲ್ಲ ಜಿಲ್ಲಾ ಅಧ್ಯಕ್ಷರಿಗೆ, ಪದಾಧಿಕಾರಿಗಳಿಗೆ, ಇದು ರಾಜ್ಯ ಮಟ್ಟದ ಕಾರ್ಯಕ್ರಮ. ನಾನು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಲ್ಲ ಪಕ್ಷ ಚರ್ಚೆ ಮಾಡಿದ್ದೇವೆ. ಇದೇ ಬೆಲೆ ಏರಿಕೆಯ ಪ್ರತಿಭಟನೆಯ ಕಾರ್ಯಕ್ರಮವನ್ನ ಪ್ರತಿ ಜಿಲ್ಲೆಯಲ್ಲೂ ಕೂಡ ಎಲ್ಲ ಜಿಲ್ಲಾ ಮಿನಿಸ್ಟರ್ಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೇವೆ. ಎಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೋಗಬೇಕು, ಎಲ್ಲ ಜಿಲ್ಲೆಯಲ್ಲೂ ಈ ಕಾರ್ಯಕ್ರಮ ಆಗಬೇಕು. ಈ ಆಕ್ರೋಶವನ್ನ ನಮ್ಮ ಹಳ್ಳಿ ಜನರಿಗೆ ಇದನ್ನು ತಿಳಿಸಬೇಕು. ಆಮೇಲೆ ನಮ್ಮ ರಾಜ್ಯದ ಸರ್ಕಾರ ಕಳೆದ 2 ವರ್ಷದಿಂದ ಬಹಳ ಯಶಸ್ಸಾಗಿ ಈ ಕಾರ್ಯಕ್ರಮವನ್ನು ಜನರಿಗೆ ಮಾಡ್ತಾ ಇದ್ದೇವೆ. ಉತ್ತಮವಾದ ಆಡಳಿತ ಕೊಡ್ತಾ ಇದ್ದೇವೆ. ನಿನ್ನೆ ನಾನು ಮುಖ್ಯಮಂತ್ರಿಗಳು ಬೀದರ್ ಹೋಗಿದ್ದು, ಗುಲ್ಬರ್ಗ ಹೋಗಿದ್ದು. ಯಾವ ಬಿಜೆಪಿ ನಾಯಕರುಗಳಿಗೆ, ಜನತಾದಳ ನಾಯಕರುಗಳಿಗೆ ಹೇಳ್ತಾ ಇದ್ದೀನಿ, ಜೆಎಸ್ ಪಟೇಲ್ ಹೇಳ್ತಿದ್ದು, ರೋಡ್ ಸರಿ ಇಲ್ಲ ಅಂದ್ರೆ ನೀವು ಕುದುರೆ ಮೇಲೆ ಹೋಗಿ ಅಂತ. ನಾನು ಕುದುರೆ ಮೇಲೆ ಹೋಗಿ ಅಂತ ಹೇಳುವುದಿಲ್ಲ. ಕರೆಂಟ್ ಇಲ್ಲ ಅಂದ್ರೆ ಕೈಗೆ ವೈರ್ ಇಟ್ಟು ನೋಡಿ ಅಂತ ಕೇಳುತ್ತಿದ್ರು. ನಾನು ಅದನ್ನು ಹೇಳುವುದಿಲ್ಲ. ಹೋಗಿ ನೋಡ್ಬೇಕು. ಇಲ್ಲ ನಮ್ಮ ಈಶ್ವರ